ಚಿನ್ನುಮರಿ ಹಾ ರೀ. ಬನ್ನಿ ಇಲ್ಲಿ. ಏನ್ರಿ ನೀವು ಅಡ್ಗೆ ಮಾಡಕ್ಕೆ ಬಿಡ್ತಿಲ್ಲ? ಅಡುಗೆ ಮಾಡೋದು ದಿನ ಇದ್ದೇ ಇರುತ್ತೆ. ಗಂಡ ಮನೇಲಿದ್ದಾನೆ, ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ ನಿಮಗೆ ಅನ್ಸೋದೇ ಇಲ್ವಾ? ಪ್ಲೀಸ್ ಕಮ್. ಅಲ್ಲ ರೀ, ಅಡ್ಗೆ ಮುಗಿಸಿ ಬರ್ತಿದ್ದೆ. ನೋಡಿ, ಮತ್ತೆ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಚಿನ್ನುಮರಿ, ಈಗ ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡಿ. ಹೇಳಿ, ಯಾವ ಹಾಡು ಡ್ಯಾನ್ಸ್ ಮಾಡೋಣ? ಅರೆ ಚಿನ್ನುಮರಿ, ಯಾಕೆಷ್ಟೊಂದು ಗಾಬರಿ ಆಗ್ತಿದ್ದೀರಿ? ಈ ಮನೇಲಿರೋದು ಬರೀ ನಾವಿಬ್ರೇ ಅಲ್ವಾ? ಹಾ ರೀ, ಇಬ್ರೇನೆ. ಜಯಂತ, ನಿನ್ನ ಹೆಂಡತಿ ಮಾತಾಡ್ತಿರೋದು, ಆ ವ್ಯಕ್ತಿ ಮಾತಾಡ್ತಿರೋದು ನೋಡಿದ್ರೆ ಇವ್ರು ಪರ್ಫೆಕ್ಟಾಗಿ ಮಾತಾಡ್ತಾ ಇದ್ದಾರೆ. ಒಂದೇ ಥರ ಮಾತಾಡ್ತಾ ಇದ್ದಾರೆ. ಅಂದರೆ ಮುಂಚೆನೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕಣೋ. ನಿನಗೆ ಮೋಸ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನೋ 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 ಚಿನ್ನುಮರಿ ಹಾಗೆಲ್ಲ ಮಾಡೋದಿಲ್ಲ. ಚಿನ್ನುಮರಿಗೆ ನನ್ನ ಕಂಡ್ರೆ ಇಷ್ಟ. ನೋ, ನಿಜವಾಗ್ಲೂ ನಿನ್ ಕಂಡ್ರೇನೆ ಇಷ್ಟ ಆಯ್ತಿದ್ರೆ ನೆನ್ನೆ ನಿಜ ಹೇಳ್ಬೋದಾಗಿತ್ತಲ್ಲ. ರೀ, ನಮ್ಮ ಮನೆಗೆ ನನಗೆ ಗೊತ್ತಿರೋ ವ್ಯಕ್ತಿ ಯಾರೋ ಬಂದಿದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ ರೀ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಬೋದಾಗಿತ್ತಲ್ಲ. ಕೇಳಲಿಲ್ವಲ್ಲ ಜಯಂತ. ಹಾಗಾದ್ರೆ ನಿನ್ನ ಹೆಂಡತಿಗೂ ಆ ವ್ಯಕ್ತಿಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ ಇಲ್ಲ, ನನ್ನ ಚಿನ್ನುಮರಿ ನನಗೆ ಮೋಸ ಮಾಡಲ್ಲ. ನನಗೂ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರು ನಿಜಾನೇ ಹೇಳಿರ್ಬೋದು. ಅವ್ರ ಫ್ರೆಂಡ್ ನಿಜವಾಗ್ಲೂ ಕಷ್ಟದಲ್ಲೇ ಇರ್ಬೋದು. ಅವ್ರನ್ನ ಕಾಪಾಡೋಕ್ಕೋಸ್ಕರನೇ ಹೀಗೆ ಮಾಡಿರ್ಬೋದು. ನಿಜವಾಗ್ಲೂ ಹೇಗೆ ಗೊತ್ತಾಗತ್ತೆ? ಹೆಂಗೆ ಕಂಡುಹಿಡಿದೀಯಾ? ನನ್ನ ಚಿನ್ನುಮರಿ ನನ್ನ ಹತ್ರ ನಿಜಾನೇ ಹೇಳಿದ್ದಾರೆ. ನನ್ನ ಹತ್ರ ಸುಳ್ಳು ಹೇಳಿಲ್ಲ. ಏನ್ ಮಾಡೋದು ಇವಾಗ? ಏನ್ ಮಾಡಲಿ? ಏನಿವತ್ತು ಯಜಮಾನ್ರು ಕಟ್ತಾ ಇರೋ ತಮ್ಮ ಮನೆನೇ ತಲೆ ಮೇಲೆ ಬಿದ್ದ ಕುತ್ಕೊಂಡಿದ್ದೀರಾ? ಏನಾಯ್ತು? ಹೌದು ಕಣೆ, ಮನೆ ಕಟ್ಸೋದಕ್ಕೆ ಶುರು ಮಾಡಿದ್ಮೇಲೆ ಒಂದಲ್ಲ ಒಂದು ಸಮಸ್ಯೆ ಬಂದು ವಕ್ರಸ್ಕೊಳ್ತಾನೇ ಇದೆ. ಅಂಥದ್ದೇನ್ರಿ ಆಯ್ತು ಈಗ? ಮತ್ತೆ ಏನಾದರೂ ಹೊಸ ಸಮಸ್ಯೆನಾ? ಇನ್ನೇನೆ, ಅದೇ ಹಳೆ ಸಮಸ್ಯೆನೆ. ನಾನು ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡನ್ನ ಅವನು ಯಾವನೋ ಎತ್ಕೊಂಡು ಹೋದ. ಈಗ ಸಾಲ ಆಗಿಲ್ಲ ಅಂತ ಮಾಡಿ ಕಷ್ಟಪಟ್ಟು ಮನೆ ಕಟ್ತಾ ಇದ್ದೀನಲ್ವಾ. ಮೊನ್ನೆ ಯಾರೋ ರೌಡಿಗಳು ಬಂದು ಅಷ್ಟೆಲ್ಲ ಗಲಾಟೆ ಮಾಡಿ ಆ ವಿಷಯ ಸಿದ್ದೇಗೌಡ್ರಿಗೆ ಗೊತ್ತಾಗೋ ಥರ ಆಯ್ತು. ಒಂದ ಎರಡ ಮನೆ ಕಟ್ಟೋದಕ್ಕೆ ದುಡ್ಡೇ ಸಾಕಾಗ್ತಿಲ್ಲ ಕಡೆ. ಏನು ಮಾಡೋದು ಗೊತ್ತಾಗ್ತದೆ. ಅದಕ್ಕೇನೆ ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತ ದೊಡ್ಡವರು ಸುಮ್ಮನೆ ಹೇಳಿದ್ದಲ್ಲ. ಒಂದು ದಿನನಾದರೂ ನಿಮ್ಮ ಕೈಲಾದಷ್ಟು ಯಾರೋ ಒಬ್ರಿಗೆ ಒಂದಿಷ್ಟು ಮನಸ್ಫೂರ್ತಿಯಾಗಿ ಸಹಾಯ ಅಂತ ಮಾಡಿದ್ದೀರಾ ನೀವು? ಇಲ್ಲ. ಇಷ್ಟ್ರ ಮೇಲೆ ನಿಮ್ಮ ಮಾತುಗಳಿಂದ ಎಲ್ಲರನ್ನೂ ಚುಚ್ಚುತ್ತೀರಾ ಬೇರೆ. ಅದಕ್ಕೆ ದೇವ್ರೀಗ ಸಂದರ್ಭ ನೋಡಿ ನಿಮ್ಮನ್ನು ಚುಚ್ಚುತ್ತಾ ಇದ್ದಾನೆ.
ಇಷ್ಟೆಲ್ಲ ನೋಡಿದ್ರಿ ತಾನೆ ಇನ್ಮೇಲಾದರೂ ನಿಮ್ಮಿಂದ ಒಳ್ಳೇದು ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಕೆಟ್ಟದನ್ನಂತೂ ಮಾಡಬೇಡಿ. ಆವಾಗ ನಿಮಗೂ ಒಳ್ಳೇದೇ ಆಗುತ್ತೆ. ಏನ ನೀನು ಕಷ್ಟದಲ್ಲಿದ್ದೀನಿ ಕನಿಕರ ತೋರಿಸೋ ಅಂದ್ರೆ ದೊಡ್ಡ ಸಮಾಜ ಸುಧಾರಕೆ ಥರ ಭಾಷಣ ಮಾಡ್ತಿದ್ವಿ. ನೀನು ಸುಮ್ಮನೆ ಈ ಪಾತ್ರೆ ತೊಳೆಯೋಕ್ಕೆ ಲಾಯಕು. ಹೋಗು ಪಾತ್ರೆ ತೊಳೆ. ಹೌದಾ? ನಾಳೆಯಿಂದ ನಿಮ್ಮ ತಟ್ಟೆಗಳನ್ನ ನೀವೇ ತೊಳ್ಕೊಳ್ಳಿ. ಬಿಟ್ರೆ ನಾನು ಪಾತ್ರೆ ತೊಳೆಯೋಕ್ಕೆ ಹಾಕ್ಬಿಡ್ತಾಳೆ. ಬರೀ ನಾನು ದೂರದೇ ಆಗೋದು.